ಮದರ್ ಪ್ರಾಮಿಸ್ ನಾನಂತೂ ಇವತ್ತು ಕಾಂಟ್ರವರ್ಸಿ ಮಾಡಕ್ ಬಂದಿಲ್ಲ. ಆದರೂ ಕೂಡ ಸಿಕ್ಕಾಪಟ್ಟಿ ಕಾಂಟ್ರವರ್ಸಿ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಒಂದು ಒಳ್ಳೆ ಸಿನಿಮಾನ ಒಂದೊಳ್ಳೆ ರೀತಿಯಲ್ಲಿ ತಲುಪಿಸುವಂತಹ ಕೆಲಸ ಒಂದು ಕಡೆ ಆದರೆ ಮತ್ತೊಂದು ಕಡೆ ಬೇಡ ಬಿಡಿ ಕಾಂಟ್ರವರ್ಸಿ ಮಾಡಲ್ಲ ಅಂತ ಮೊದಲೇ ಹೇಳಿದ್ದೀನಿ. ಸೊ ನನ್ನ ಜೊತೆಗೆ ಯಾರಿದ್ದಾರೆ ಅಂತ ನೀವೀಗ ಆಲ್ರೆಡಿ ಗೆಸ್ ಮಾಡಿದಿರಾ. ನಿಮ್ಮೆಲ್ಲರ ಪ್ರೀತಿಯ ಹುಡುಗಿರ ಹಾಟಲ್ಲಿ ಈಗಲೂ ಕೂಡ ಸ್ಟಿಲ್ ಚಿಟ್ಟೆ ಬಿಡ್ತಾ ಇರುವಂತಹ ಹುಡುಗ ಡಾಲಿ ಧನಂಜಯ್ ನನ್ನ ಜೊತೆಗಿದ್ದಾರೆ. ಹಾಯ್, ಹೆಲೋ, ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಒಂದಷ್ಟು ಆಳವಾಗಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಒಂದು ಸಖತ್ತಾಗೆ ನಮ್ಮ ಭಾವನಾ ಮೇಡಮ್ ಒಂದು ಪಾಡ್ಕಾಸ್ಟನ್ನು ಮಾಡಿದ್ದಾರೆ. ಅದನ್ನೆಲ್ಲ ಹೊರತುಪಡಿಸಿ ಇನ್ನೂ ಚೂರು ಫನ್ನಿಯಾಗಿ ಒಂದಷ್ಟು ಕ್ವಶನ್ಸು, ರಾಂಗ್ ಆನ್ಸರ್ಸ್ ಹೇಳ್ಬೇಕು ನಾನು ಕೇಳೋ ಪ್ರತಿಯೊಂದು ಕ್ವಶನ್ಸ್ಗೂ ಕೂಡ. ರೆಡಿ ಇದ್ದೀರಾ? ಓಕೆ. ನಾವು ಕಾಂಟ್ರವರ್ಸಿ ಅಂತೂ ಮಾಡಲ್ಲ, ಮದರ್ ಪ್ರಾಮಿಸ್ ಮಾಡ್ಕೊಂಡ್ರೆ ನಾವು ಹೊಣೆ ಅಲ್ಲ. ಡನ್ನಾ? ಲೆಟ್ಸ್ ಸ್ಟಾರ್ಟ್ ಸರ್. ಡಾಲಿ ಧನಂಜಯ್ ಅವ್ರದ್ದು ನಿರ್ಮಾಣ ಇದೇ ಕೊನೆ ಸಿನಿಮಾ, ಹೌದಾ ಅಲ್ವಾ? ಹೌದು. ಡನ್. ಓಕೆ. ಧನ್ಯತಾ ಅಂದ್ರೆ ತುಂಬಾ ಇಷ್ಟ ಡಾಲಿ ಧನಂಜಯ್ ಅವ್ರಿಗೆ. ಹೆಂಗ ರಾಂಗ್ ಆನ್ಸರ್ಸ್ ಹೇಳೋದು? ಅದೇ ಟಾಸ್ಕ್. ಇಲ್ಲ ಇಲ್ಲ ಹಿಂಗಂತಿದ್ದಾರೆ. ಓಕೆ. ಇಲ್ಲ. ಯಾವ ವಿಚಾರಕ್ಕೆ ಧನ್ಯತಾ ಅವ್ರ ಮೇಲೆ ತುಂಬಾ ಕೋಪ ಬರುತ್ತೆ? ರಾಂಗ್ ಆನ್ಸರ್ ಹೇಳ್ಬೇಕು. ಏನು ರಾಂಗ್ ಆನ್ಸರ್ ಹೇಳಿ? ಅವರು ನನ್ನ ತುಂಬ ಇಷ್ಟಪಡ್ತಾರೆ. ಓಕೆ. ಅಂದ್ರೆ ಅದಕ್ಕೆ ಕೋಪ ಬರಲ್ಲ ಅಂತ ಹೇಳ್ಬಿಟ್ಟು? ಅದಕ್ಕೆ ಕೋಪ ಬರುತ್ತೆ ಜಾಸ್ತಿ ನನಗೆ. ತುಂಬಾ ಇಷ್ಟಪಡೋ ವಿಚಾರ ಕೋಪ ಬರುತ್ತೆ ಅಂದ್ರೆ ಕೋಪ ಬರಲ್ಲ ಅಂತ ಕನ್ಫ್ಯೂಸ್ ಮಾಡಿ ಸ್ವಲ್ಪ ವೀಕ್ಷಕರಿಗೆ. ಡನ್. ಈಗ ಎಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ ಸರ್. ಏನಂತ ಹೇಳಿದ್ರೆ ಹಸ್ಬೆಂಡ್ ಮತ್ತೆ ವೈಫ್ ನೇಮ್ ಜೊತೆ ಸೇರಿಸ್ಬಿಟ್ಟು ಮಗುಗೆ ಹೆಸರಿಡುವಂಥದ್ದು. ಸೊ ಅದೇ ಪ್ಲಾನಿಂಗ್ ನಲ್ಲಿ ಇದ್ದಾರೆ ಡಾಲಿ ಅವರು ಕೂಡ. ಹೌದು. ಇಲ್ಲ. ಧನ್ಯತಾ ಅವರ ಫೇವ್ರೆಟ್ ಫುಡ್ ಯಾವುದು? ತುಂಬಾ ಇಷ್ಟಪಟ್ಟು ತಿಂತಾರಪ್ಪ ಧನ್ಯತಾ ಅವರು ಅಂದ್ರೆ ಯಾವುದು? ಈರುಳ್ಳಿ. ಓ ಮೈ ಗಾಡ್, ಡಾಕ್ಟರ್ಸ್ ಎಲ್ಲ ಈರುಳ್ಳಿ ತುಂಬಾ ಲೈಕ್ ಮಾಡ್ತಾರಲ್ಲ. ಇಲ್ಲ, ಅವ್ರಿಗೆ ಅಂದ್ರೆ ಅಂದ್ರೆ ಇದು ಅದನ್ನ ಒಂಚೂರು ಎತ್ತಿಡ್ತಾರೆ, ನಾನೇ ತಿಂತಾ ಇರ್ತೀನಿ ಯಾವಾಗಲೂ. ಓಕೆ, ಬಿಕಾಸ್ ದಟ್ ಈಸ್ ಗುಡ್ ಫಾರ್ ಡೈಜೆಷನ್. ಡಾಕ್ಟರ್ಸ್ ಆಲ್ಮೋಸ್ಟ್ ಅದನ್ನ ಹಸಿ ಈರುಳ್ಳಿ ಡಾಕ್ಟರ್ ಅವ್ರಿಗೆ ಪರ್ಸನಲ್ ಆಗಿ ಏನೋ ಅವ್ರವ್ರ ಇಷ್ಟ ಇದೆಲ್ಲ ಇರುತ್ತಲ್ಲ. ಓಕೆ, ತುಂಬಾ ಇಷ್ಟಪಟ್ಟು ತಿಂತಾರೆ ಈರುಳ್ಳಿನ. ಡನ್. ನೆಕ್ಸ್ಟ್ ಸಿನಿಮಾದಲ್ಲಿ ಧನ್ಯತಾ ಅವ್ರಿಗೂ ಕೂಡ ಒಂದು ಪಾತ್ರವನ್ನ ಕೊಡ್ತಾರೆ ಡಾಲಿ ಧನಂಜಯ್ ಅವರು. ಹೌದು, ಅವರೇ ಹೀರೋಯಿನ್. ಓಕೆ. ಮತ್ತೊಂದು ಪ್ಲಾನಿಂಗ್ ನಡೀತಾ ಇದೆ, ಯಾವಾಗ ಏನು ಇರ್ತಾರೆ ಕೇಳಬಾರ್ದು, ಬೈತೀರಾ? ಹೌದು, ರಾಂಗ್ ಆನ್ಸರ್ಸ್ ಎಲ್ಲ. ಓಕೆ, ಯಾವುದು ಪ್ಲಾನ್ ಮಾಡಬಾರ್ದು. ಮದರ್ ಪ್ರಾಮಿಸ್ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹರ್ಟ್ ಮಾಡಿದೆ ಕೆಲವೊಂದು ವಿಚಾರ. ರಾಂಗ್ ಆನ್ಸರ್ಸ್. ಹೌದು, ಸಿಕ್ಕಾಪಟ್ಟೆ ಹರ್ಟ್ ಮಾಡಿದೆ ಹೇಗಿದ್ರೆ. ಹೌದು. ಓಕೆ. ಡಾಲಿ ಧನಂಜಯ್ ಅವ್ರಿಗೆ ವೆಜ್ ಅಂದ್ರೆ ತುಂಬಾ ಇಷ್ಟ. ಇಲ್ಲ, ವೆಜ್ ಪ್ರಿಯರು ಡಾಲಿ ಧನಂಜಯ್ ಅವರು. ಇಲ್ಲ, ರಾಂಗ್ ಆನ್ಸರ್ಸು. ಆಮೇಲೆ ಇಷ್ಟು ಮಾತ್ರ ಕಟ್ ಮಾಡ್ಕೊಂಡು ಎತ್ಕೊಂಡ್ತೀರಾ. ಓಕೆ, ರಾಂಗ್ ಆನ್ಸರ್ಸ್ ಮುಗಿದು ಈಗ ಒನ್ ವರ್ಡ್ ಆನ್ಸರ್ಸ್. ಯಾವ ಟೈಮಲ್ಲಿ ನೀವು ಈ ಮದರ್ ಪ್ರಾಮಿಸ್ ಅನ್ನುವಂಥ ವರ್ಡನ್ನ ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡ್ತೀರಾ ತುಂಬಾ ಅಂತ ಹೇಳಿದ್ರೆ? ಅವಾಗ ನಾವು ಸ್ಟೂಡೆಂಟ್ ಲೈಫಲ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತಿದ್ವಿ, ಇವಾಗೇನು ಅಷ್ಟು ಯೂಸ್ ಮಾಡಲ್ಲ. ಅವಾಗ ಹೆಂಗೆ ಅಂದರೆ ಮಾಮೂಲಿ ಫ್ರೆಂಡ್ಸ್ಗೆಲ್ಲ ನಾವು ಯಾಮರ್ಸಕ್ಕೆ ಎಲ್ಲ ಏನೇನೋ ಮಾಡ್ತಾ ಇದ್ವಲ್ಲ. ಕೆಲವೊಂದು ಸರಿ ನಾವು ನಿಜ ಹೇಳಿದಾಗಲೂ ನಂಬ್ತಿರ್ಲಿಲ್ವಲ್ಲ, ಅವಾಗ ಯಾವ ಗುರು ತಾಯಿಣೆ ಗುರು ಮದರ್ ಪ್ರಾಮಿಸ್ ನಿಜ ಇದು ಅಂತ. ಆ ಥರ. ರಾಜಕೀಯಕ್ಕೆ ಡಾಲಿ ಧನಂಜಯ್ ಅವರು ಸದ್ಯದಲ್ಲೇ ಎಂಟ್ರಿ ಕೊಡ್ತಾರೆ ಅನ್ನುವಂಥ ಸುಳಿವು ಸಿಗ್ತಾ ಇದೆ. ಇಲ್ಲ, ನಾನು ಹೆಂಗೆ ಅಂದರೆ ಆ ಪ್ರಶ್ನೆ ಕೇಳೋಕ್ಕೆ ರಾಜಕೀಯಕ್ಕೆ ಬರೋಕ್ಕೆ ನಿಮಗೆ ಒಂದು ಪಾರ್ಟಿಗಳು ಇರಬೇಕು, ಇಲ್ಲ ಪಾರ್ಟಿ ಕಟ್ಟಕ್ಕಿರಬೇಕು, ಇಲ್ಲ ಕಾಸು ಇರಬೇಕು, ಆಯಿತಾ. ಆ್ಯಂಡ್ ಅದಕ್ಕೆ ಬೇಕಾಗಿರೋ ಎರ್ರಾಬಿರಿ ಬುದ್ಧಿವಂತಿಕೆ ಇರಬೇಕು. ನನ್ನೆಲ್ಲ ಅದು ಯಾವುದೂ ಇಲ್ಲ. ನಾನು ಅದು ನೀವು ಹೇಳೋಂಗಿಲ್ಲ ಸರ್, ಅವ್ರು ಜಡ್ಜ್ ಮಾಡ್ತಾರೆ. ನಾನು ಆ್ಯಕ್ಟ್ ಮಾಡ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀನಿ, ಹಂಗಾಗಿ ಸದ್ಯಕ್ಕೆ ಆ ಥರದ್ದು ಯಾವುದೂ ಐಡಿಯಾ ಇಲ್ಲ. ಬಟ್ ಈಗ 2 years ಹಿಂದೆ ನಿಮ್ಗೆ ಗೊತ್ತಿರಲ್ಲ, ಎಲ್ಲೋ ಶೂಟಿಂಗಲ್ಲಿ ಇರ್ತೀರಾ, ಸಡನ್ ಆಗಿ ನ್ಯೂಸ್ ಹೋಗ್ತಾ ಇರುತ್ತೆ ಡಾಲಿ ಧನಂಜಯ್ ಅವರು ರಾಜಕೀಯಕ್ಕೆ ಎಂಟ್ರಿ, ಈ ಪಕ್ಷದ ಪ್ರಚಾರಕ್ಕಾಗಿ ಹೋಗ್ತಾ ಇದ್ದಾರೆ ಅಂತ. ಆ ಒಂದು ಕ್ಷಣನ ನೆನಪು ಮಾಡ್ಕೊಳ್ಳೋದಾದ್ರೆ ನಿಮಗೆ ಗೊತ್ತೇ ಇಲ್ಲ, ನಾವು ಆ್ಯಕ್ಚುಲಿ ಕಾಲ್ ಮಾಡಿ ಸರ್ ಹೀಗೆ. ನಾನು ನೀವು ಕೇಳಿದಾಗ ನಾನು ಅದೇ ಹೇಳಿರ್ತೀನಿ, ಅಲ್ಲ ನನಗೂ ಸರ್ಪ್ರೈಸ್ ಇದು ಅಂತ. ಬಟ್ ಟು ಬಿ ಆನೆಸ್ಟ್, ನನಗೇನು ಅಂದರೆ ಯಾರು ಫೋನ್ ಮಾಡಿ ಬನ್ನಿ ಹಂಗೆಲ್ಲ ಯಾರು ಕೇಳೂ ಇಲ್ಲ, ಆ ಥರ ಟಿಕೆಟ್ ಕೊಡ್ತೀವಿ ಅಂತಲೂ ಯಾರು ಹೇಳೂ ಇಲ್ಲ. ಓಕೆ. ಬಟ್ ಸುದ್ದಿಗಳು ನಡೀತಾ ಇದೆ. ಓಕೆ, ಡನ್. ನೋಡೋಣ, ನಮ್ಮ ಕಡೆಯಿಂದ ನಿಮಗೆ ಸರ್ಪ್ರೈಸ್ ಸಿಕ್ಕಿದೆ, ನಿಮ್ಮ ಕಡೆಯಿಂದ ನಮಗೆ ಯಾವಾಗ ಸರ್ಪ್ರೈಸ್ ಸಿಗುತ್ತೆ ಅಂತ. ರಾಜಕೀಯ ಎಂಟ್ರಿ
ಹಬ್ಬ ಡನ್. ನೆಕ್ಸ್ಟ್ ಸಿನಿಮಾ ಮಾಡೋಣ ಇರಿ ಇನ್ನೊಂದಿಷ್ಟು. ಹೌದಾ? ಓಕೆ ಡನ್ ಸರ್, ಆಯ್ತು. ನೀವು ಹೆಂಗೆ ಇಷ್ಟಪಡ್ತೀರಾ, ಹೆಂಗೆ ಖುಷಿ ಪಡ್ತೀರಾ ಹಾಗೆ. ಸರಿ, ಈಗ ಸುಳ್ಳುಗಳನ್ನು ಹೇಳೋದು ಹಸ್ಬೆಂಡ್ ವೈಫ್ಗೆ ವೆರಿ ಕಾಮನ್. ಸೊ ನೀವು ಹೇಳಿರುವಂಥ 3 ಸುಳ್ಳುಗಳು ಫನ್ನಿ ಆಗಿರಬೇಕು, ತುಂಬ ಸಿಲ್ಲಿ ವಿಚಾರಕ್ಕೆ ಹೆದರ್ಕೊಂಡು ಇದನ್ನ ನಿಜ ಹೇಳಿದ್ರೆ ಹೆಂಡತಿ ಹತ್ರ ಬೈಸ್ಕೋತೀನಪ್ಪ. 3 ಸುಳ್ಳುಗಳು. ಏನು ಹೇಳಿರ್ತೀನಿ ಆ ಥರ ಏನು ಅಂದರೆ ಸುಳ್ಳು ಹೇಳಬೇಕು ಅನ್ನೋ ಥರದ್ದೇನು ಆ ಥರದ್ದು ಸಿಚುವೇಶನ್ನು ಆ ಥರದ್ದೇನಿಲ್ಲ, ಆರಾಮಾಗಿದ್ದೀನಿ. ಸೊ ಹಂಗಾಗಿ ಏನು ಸುಳ್ಳು ಹೇಳೇ ಇಲ್ಲ ಹಂಗಿದ್ರೆ. ಇಲ್ಲ, ಸತ್ಯ ಹರಿಶ್ಚಂದ್ರ ಹರಿಶ್ಚಂದ್ರ ಅಂತಲ್ಲ, ಇದ್ದಂಗೆ ಇದ್ಬಿಟ್ರೆ ಪ್ರಾಬ್ಲಮ್ಸ್ ಇರಲ್ಲ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಪಬ್ಬು ಪಾರ್ಟಿ ಅದೆಲ್ಲ ವೆರಿ ಕಾಮನ್ ಆಗಿಬಿಟ್ಟಿದೆ ಸರ್ ಇವಾಗ. ಆ ಥರ ಅಂದರೆ ಇವಾಗ ಇವತ್ತು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ ಅಂತ ಹೇಳಿರ್ತೀನಿ, ಬಟ್ ಎಲ್ಲೋ ಒಂದು ಕಡೆ ಒಂದು ಇನ್ನೋವೇಟಬಲ್ ಸಿಚುವೇಶನ್ ಯಾವುದೋ ಪಾರ್ಟಿಗೆ ತಗಲಾಕೋಗ್ಬಿಟ್ಟಿರ್ತೀನಿ. ಸೊ ಇವತ್ತು ಕುಡಿಯಲ್ಲ ಅಂತ ಹೇಳಿರ್ತೀನಿ, ಬಟ್ ಲೈಟಾಗಿ ಒಂಚೂರು ಕುಡ್ಕೊಂಡು ಹೋಗಿರ್ಬೋದೇನೋ, ಆ ಥರದ್ದಷ್ಟೇ ಆಗ್ಬಿಟ್ರೆ. ಏನು ಹೇಳ್ತಾರೆ ಇವಾಗ ಧನ್ಯತಾ ಅವ್ರ ರಿಯಾಕ್ಷನ್ ಹೇಗಿರುತ್ತೆ? ಬಿಕಾಸ್ ಡಾಕ್ಟರ್ ಅಲ್ವಾ. ಅಲ್ಲ, ಸಿ ವೆನ್ ಐ ಆಮ್ ಡಿಸಿಪ್ಲಿನ್ಡ್ ಎನಫ್, ಏನು ಆ ಥರದ್ದೇನು ಸಮಸ್ಯೆ ಇರಲ್ಲ. ನಾವು ತುಂಬ ಆ ಥರದ್ದು ಇಂಡಿಸಿಪ್ಲಿನು ಇಲ್ಲಲ್ಲ. ಸೊ ನಾನು ಓಕೆ ಸರ್, ಇವಾಗ ಡಾಕ್ಟರ್ ಅಂತ ಹೇಳಿದ್ಮೇಲೆ ಒಂದಷ್ಟು ಟಿಪ್ಸ್ ಕೊಡ್ತಾರೆ, ಟ್ರೀಟ್ಮೆಂಟನ್ನು ಕೊಡ್ತಾರೆ. ಹುಷಾರಿಲ್ಲದೆ ಇರುವಾಗ ಸಾಮಾನ್ಯವಾಗಿ ನಾವು ಹೋಗೋದೇ ಡಾಕ್ಟರ್ ಹತ್ರ. ಡಾಲಿ ಧನಂಜಯ್ ಅವ್ರಿಗೆ ಹುಷಾರಿಲ್ಲದೆ ಇರುವಾಗ ಧನ್ಯತಾ ಹತ್ರ ಹೋಗ್ತಾರೆ ಅಥವಾ ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ? ಅಲ್ಲ, ಅವರೇ ಟ್ರೀಟ್ಮೆಂಟ್ ಯಾರು ಕೊಡ್ತಾರೆ? ಫಸ್ಟ್ ಅವರೇ ಟ್ರೀಟ್ಮೆಂಟ್ ಕೊಡೋದು. ಓಕೆ ಸೂಪರ್. ಒಂದು ವರ್ಡ್ ಕೇಳ್ತೀನಿ, ಅದ್ರ ಬಗ್ಗೆ ನಿಮ್ಮ 1 ವರ್ಡ್ ಆನ್ಸರ್ ಏನಿರುತ್ತೆ? ಸಿನಿಮಾ ಅದು ದೇವರು ನಮ್ಗೆ, ಅದೇ ಜೀವನ. ಸೂಪರ್. ಮದರ್ ಪ್ರಾಮಿಸ್. ಮದರ್ ಪ್ರಾಮಿಸ್ ಯಾರು ಬ್ರೇಕ್ ಮಾಡೋಕ್ಕಾಗ್ದಲ್ಲಿರೋಂಥ ಪ್ರಾಮಿಸ್. ಓಕೆ. ಧನ್ಯತಾ. ಅದು ಒಂದು ವರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ದಿರೋ ಅಂಥ ಒಂದು ಸಂಬಂಧ. ನಾಗಭೂಷಣ್. ಒಳ್ಳೆ ಗೆಳೆಯ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಎಲ್ಲ ಸಿನಿಮಾಗಳಿಗೂ ಕೂಡ, ಆ್ಯಂಡ್ ಮದರ್ ಪ್ರಾಮಿಸ್ಗೂ ಕೂಡ. ಏನೆಲ್ಲ ಸಮಸ್ಯೆಗಳಾಗಿದೆ ಅದೆಲ್ಲವೂ ಕೂಡ ಅತಿ ಬೇಗ ಸರಿ ಹೋಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಟ್ಟಿಗೆ ಕಳೆದಿದ್ದಕ್ಕೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ವ ವೀಕ್ಷಕರೇ, ಒಂದಷ್ಟು ಫನಿ ಕ್ವಶನ್ಸ್ ಡಾಲಿ ಧನಂಜಯ್ ಅವರ ಜೊತೆಗೆ ಒಂದಷ್ಟು ಅವ್ರನ್ನ ಆಳವಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನ ಕೂಡ ನಮ್ಮ ಪಾಡ್ಕಾಸ್ಟ್ನಲ್ಲಿ ಆಗಿದೆ. ಸೊ ಮಿಸ್ ಮಾಡದೆ ವೀಕ್ಷಿಸಿ ಬೆಂಗಳೂರು ಬಸ್ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಸುವರ್ಣ ನ್ಯೂಸ್, ನೇರ ದಿಟ್ಟ ನಿರಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.